ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ನನ್ನೊಳವಿನ ಗೆಳೆಯರೇ, ನಾಳೆ ನಾವು ಆಚರಿಸಲಿರುವ ದೊಡ್ಡ ಪೆರುನಾಳ್ ಈದುಲ್ ಅಲ್ಹಾ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಇಸ್ಲಾಂ ನಮಗೆ ಕಲಿಸುವ ತ್ಯಾಗದ, ಸಮರ್ಪಣೆಯ, ತಕ್ವದ ಮತ್ತು ಅಲ್ಲಾಹನ ಆದೇಶಕ್ಕೆ ಸಂಪೂರ್ಣ ಶರಣಾಗತಿಯ ಮಹಾನ್ ಸಂದೇಶವಾಗಿದೆ. ಇಬ್ರಾಹಿಂ ಅಲೈಹಿಸ್ಸಲಾಂ ತಮ್ಮ ಪ್ರಿಯ ಪುತ್ರ ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರನ್ನು ಕೂಡ ಅಲ್ಲಾಹನ ಆದೇಶಕ್ಕಾಗಿ ಅರ್ಪಿಸಲು ಸಿದ್ಧರಾದ ಆ ಅಪಾರ ಈಮಾನ್ ಮತ್ತು ಸಮರ್ಪಣೆಯ ನೆನಪು ಈ ದಿನದಲ್ಲಿದೆ. ಅದಕ್ಕಾಗಿಯೇ ಈ ದಿನದ ಈದ್ ನಮಾಜ್ ಅತ್ಯಂತ ಮಹತ್ವವಾಗಿದೆ. ಇದು ಕೇವಲ 2 ರಕಾತ್ ಅಲ್ಲ, ಇದು ಅಲ್ಲಾಹನ ಮುಂದೆ ನಾವು ನಮ್ಮ ಜೀವನವು, ನಮ್ಮ ಸಂಪತ್ತು, ನಮ್ಮ ಇಚ್ಛೆಯು ನಿನ್ನ ಆದೇಶಕ್ಕೆ ಶರಣಾಗಿದೆ ಎಂದು ಹೇಳುವ ಪವಿತ್ರ ಘೋಷಣೆ. ನನ್ನೊಳವಿನ ಗೆಳೆಯರೇ, ಮಸೀದಿಯಲ್ಲಿ ಇಮಾಮ್ ಜೊತೆ ಜಮಾತಿನಲ್ಲಿ ನಮಾಜ್ ಮಾಡುವವರಿಗೆ ವಿಶೇಷ ಮಹತ್ವವಿದೆ. ಯಾಕಂದರೆ ಅದು ಆ ಉಮ್ಮತ್ತಿನ ಏಕತೆಯ ಸಂಕೇತ. ಎಲ್ಲರೂ ಒಂದೇ ಸಾಲಿನಲ್ಲಿ ನಿಂತು ಒಂದೇ ತಕ್ಬೀರ್ ಹೇಳಿ ಒಂದೇ ರಬ್ಬಿನ ಮುಂದೆ ತಲೆಬಾಗುವ ದೃಶ್ಯ ನಮಗೆ ಸಹೋದರತ್ವದ ಮಹತ್ವವನ್ನು ನೆನಪಿಸುತ್ತದೆ. ಇಲ್ಲಿ ನಿಯತ್ ಮಾಡುವಾಗ ಉಸಲ್ಲಿ ಸುನ್ನತ ಈದುಲ್ ಅಲ್ಹಾ ರಕಾತೈನಿ ಮಅಮೂಮಲಿಲ್ಲಾಹಿ ತಆಲಾ ಎಂದು ಹೇಳಬೇಕು. ಇಲ್ಲಿ ಮಅಮೂಮನ್ ಎಂದರೆ ನಾನು ಇಮಾಮ್ ಅವರನ್ನು ಅನುಸರಿಸಿ ನಮಾಜ್ ಮಾಡುತ್ತಿದ್ದೇನೆ ಎಂಬ ಅರ್ಥ. ಇಮಾಮ್ ಹೇಳುವ ಹೆಚ್ಚುವರಿ ತಕ್ಬೀರ್ಗಳನ್ನು ಅನುಸರಿಸಬೇಕು, ಕಿರಾತನ್ನು ಗಮನದಿಂದ ಆಲಿಸಬೇಕು ಮತ್ತು ನಮಾಜ್ ಬಳಿಕ ಖುತುಬಾ ಆಲಿಸಬೇಕು. ಈ ಖುತುಬಾ ನಮ್ಮ ಬದುಕಿನ ಬೆಳಕು ನೀಡುವ ಪಾಠವಾಗಿದೆ. ಇನ್ನೊಂದು ಮಹತ್ವದ ವಿಷಯ, ನನ್ನ ಪ್ರೀತಿಯ ಗೆಳೆಯರೇ, ಯಾರಾದರೂ ಮಸೀದಿಗೆ ಹೋಗಲು ಸಾಧ್ಯವಾಗದಿದ್ದರೆ, ವಿಶೇಷವಾಗಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮನೆಯಲ್ಲಿ ಕೂಡ ಈದ್ ನಮಾಜ್ ಸಲ್ಲಿಸಬಹುದು. ಯಾಕಂದರೆ ಅಲ್ಲಾಹನ ಕರುಣೆ ಎಲ್ಲೆಡೆ ಇದೆ. ಮನೆಯಲ್ಲಿ ಮಾಡುವಾಗ ನಿಯತ್ ಹೀಗೆ: ಉಸಲ್ಲಿ ಸುನ್ನತ ಈದುಲ್ ಅಲ್ಹಾ ರಕಾತೈನಿ ಲಿಲ್ಲಾಹಿ ತಆಲಾ ಮಅಮೂಮನ್ ಇರುವುದಿಲ್ಲ. ಯಾಕಂದರೆ ಇಲ್ಲಿ ಇಮಾಮ್ ಇಲ್ಲ. ಮೊದಲನೇ ರಕಾತಿನಲ್ಲಿ ಹೆಚ್ಚುವರಿ 7 ತಕ್ಬೀರ್, ಎರಡನೇ ರಕಾತಿನಲ್ಲಿ 5 ಹೆಚ್ಚುವರಿ ತಕ್ಬೀರ್ ಹೇಳಬೇಕು. ತಕ್ಬೀರ್ಗಳ ಎಡೆಯಲ್ಲಿ ಸುಬ್ಹಾನಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಎಂದು ಹೇಳಬೇಕು. ಮತ್ತು ಸಾಧಾರಣ ಸುನ್ನತ್ ನಮಾಜಿನ ಹಾಗೆ ಪೂರ್ತಿಗೊಳಿಸಿದರಾಯಿತು. ಈ ದಿನದ ನಿಜವಾದ ಮಹತ್ವ ಏನು ಗೊತ್ತಾ? ಇದು ನಮಗೆ ಕಲಿಸುವ ಸಂದೇಶ ಅಲ್ಲಾಹನ ಪ್ರೀತಿ ಎಲ್ಲಕ್ಕಿಂತ ಮೇಲದ್ದು. ನಮ್ಮ ಅಹಂಕಾರವನ್ನು, ಕೆಟ್ಟ ಅಭ್ಯಾಸಗಳನ್ನು, ಪಾಪಗಳನ್ನು ತ್ಯಜಿಸಿ ಅಲ್ಲಾಹನ ಕಡೆ ಮರಳುವ ದಿನವೇ ದೊಡ್ಡ ಪೆರುನಾಳ್. ಆದ್ದರಿಂದ ಈ ದಿನವನ್ನು ಕೇವಲ ಹೊಸ ಬಟ್ಟೆ, ಹೊಸ ಊಟ, ಸಂಭ್ರಮ ಸೀಮಿತಗೊಳಿಸಬೇಡಿ. ನಮಾಜ್ ಮಾಡಿ, ದುವಾ ಮಾಡಿ, ಬಡವರೊಂದಿಗೆ ಸಂತೋಷ ಹಂಚಿಕೊಳ್ಳಿ, ಬಂಧು ಬಳಗವನ್ನು ಭೇಟಿ ಮಾಡಿ, ಮನಸ್ಸಿನ ದ್ವೇಷಗಳನ್ನು ತೊರೆದು ಪ್ರೀತಿಯನ್ನು ಹಂಚಿಕೊಳ್ಳಿ. ನನ್ನೊಳವಿನ ಗೆಳೆಯರೇ, ಈ ಪವಿತ್ರ ದಿನದಲ್ಲಿ ಮಾಡಿದ ಪ್ರತಿಯೊಂದು ಸಜ್ದಾ, ಪ್ರತಿಯೊಂದು ತಕ್ಬೀರ್, ಪ್ರತಿಯೊಂದು ಕಣ್ಣೀರಿನ ದುವಾ ಅಲ್ಲಾಹನ ಬಳಿ ಅಮೂಲ್ಯವಾಗಿದೆ. ಆದ್ದರಿಂದ ಈ ದಿನವನ್ನು ಇಬಾದತ್ತಿನಿಂದ ಅಲಂಕರಿಸಿ ಅಲ್ಲಾಹು ನಮ್ಮ ನಮಾಜ್ಗಳನ್ನು ಕಬೂಲ್ ಮಾಡಿ, ನಮ್ಮ ಮನೆಗಳಲ್ಲಿ ಬರಕತ್ ನೀಡಿ, ನಮ್ಮ ಹೃದಯಗಳನ್ನು ತಕ್ವಾದಿಂದ ತುಂಬಿಸಲಿ. ನಿಮಗೆಲ್ಲರಿಗೂ ಹೃದಯಪೂರ್ವಕ ದೊಡ್ಡ ಪೆರುನಾಳ್ ಮುಬಾರಕ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.